ಈ ವಿಡಿಯೋದಲ್ಲಿ ನಾನು 4ನೇ ತರಗತಿ ಗಣಿತ ಅಧ್ಯಾಯ 9 ಭಿನ್ನ ರಾಶಿಗಳು ಅದರಲ್ಲಿ ಅಭ್ಯಾಸ 9.2 ಅನ್ನ ಚರ್ಚಿಸಲಿದ್ದೇನೆ. ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ. ಭಿನ್ನ ರಾಶಿ ಅಂತಂದ್ರೆ ಈಗ ಡೆಫಿನೇಷನ್ 1ನೇ ವಿಡಿಯೋದೊಳಗೆ ನೋಡಿ ನಾವು ನೀವು ಈಗಾಗಲೇ ಒಂದು ಕಾಗದದ ತುದಿಯನ್ನ 4 ಸಮಾನ ಭಾಗಗಳಾಗಿ ಮಡಿಸುವುದನ್ನ ಕಲಿತಿದ್ದೀರಿ. ಇಲ್ಲಿ ಸಮಾನ ಭಾಗಗಳಾಗಿ ಮಡಿಚೈತಿ ನೋಡ್ರಿ. ಒಂದು ಆಯತಾಕಾರದ ಕಾಗದ ತಗೊಂಡು 4 ಭಾಗಗಳನ್ನ ಮಾಡೈತಿ. ಒಂದು ಕಾಗದವನ್ನ ತೆಗೆದು ಅದನ್ನ 4 ಸಮಾನ ಭಾಗಗಳಾಗಿ ಮಡಿಸಿ ಅದರಲ್ಲಿ ಒಂದು ಭಾಗವನ್ನ ಛಾಯಾಗೊಳಿಸಿ. ಇಲ್ಲಿ ಛಾಯಾಗೊಳಿಸೈತಲ್ಲ, ಇದು ಛಾಯಾಗೊಳಿಸಿದ ಭಾಗ. ಚಿತ್ರದಲ್ಲಿ ತೋರಿಸುವ ಛಾಯಾಗೊಳಿಸಿದ ಭಾಗವನ್ನ ಸೂಚಿಸುವ ಭಿನ್ನ ರಾಶಿಯನ್ನ ಡ್ಯಾಶ್ ಎಂದು ಬರೆದಿರಲಾಗುತ್ತದೆ. ಅಂದ್ರ ಇದನ್ನಂಗ 4ನೇ 1 ಅಂತ ಬರೀತಾರ. 1/4 ಓದುದು 4ನೇ 1 ಅಂತ ಓದ್ತಾರೆ. ಇದನ್ನ ಅದನ್ನ 4ನೇ 1 4ನೇ 1 4ನೇ 1 ಎಂದು ಓದುತ್ತಾರೆ. ಇಲ್ಲಿ 4 ಏನನ್ನ ಸೂಚಿಸುತ್ತದೆ ಅಂದ್ರ 4 ಏನನ್ನ ಸೂಚಿಸ್ತೈತಿ ಅಂದ್ರ ಒಟ್ಟು ಎಷ್ಟು ಭಾಗಗಳಿವೆ ಅನ್ನೋದನ್ನ ಸೂಚಿಸ್ತದೆ. ಇನ್ನು 1 ಏನನ್ನ ಸೂಚಿಸುತ್ತದೆ, ಬಣ್ಣ ಹಾಕಿರುವ ಭಾಗ ಎಷ್ಟು ಅನ್ನೋದನ್ನ 1 ಸೂಚಿಸುತ್ತದೆ. ಭಿನ್ನ ರಾಶಿ ರೂಪದಲ್ಲಿ ಇದನ್ನ 4ನೇ 1 ಎಂದು ಬರೆಯುವುದು ನಿನಗೆ ತಿಳಿದಿದೆ. 4 ಛೇದವೆಂದು 1 ಅಂಶ ಎಂದು ಕರೆಯುತ್ತಾರೆ. ಹೌದು ನೋಡ್ರಿ, ಇಲ್ಲಿ ಐತಿ 1 ಅಂಶ 4 ಛೇದ. ಯೋಚಿಸು, ಯಾವುದೇ ಭಿನ್ನ ರಾಶಿಯಲ್ಲಿ ಅಂಶ ಮತ್ತು ಛೇದವು ಏನನ್ನು ಸೂಚಿಸುತ್ತದೆ? ಒಟ್ಟು ಎಷ್ಟು ಭಾಗಗಳು, ಅದರಲ್ಲಿ ಪರಿಗಣಿಸಿದ ಭಾಗ ಎಷ್ಟು, ಒಟ್ಟು ಎಷ್ಟು ಭಾಗಗಳದವು, ಪರಿಗಣಿಸಿದ ಭಾಗ ಎಷ್ಟು ಅನ್ನೋದನ್ನ ಸೂಚಿಸ್ತೈತಿ. ಇಲ್ಲಿ ಅದೇ ರೀತಿ ಈ ಎಕ್ಸಾಂಪಲ್ಗೆ ಏನಂತ ಹೇಳ್ತೀವಿ ಅಂದ್ರ, 1 ಬಣ್ಣ ಹಾಕಲು ಆಯ್ಕೆ ಮಾಡಿದ ಭಾಗ, ಪೂರ್ಣ ವಸ್ತುವನ್ನ ಮಾಡಲಾದ ಒಟ್ಟು ಸಮಭಾಗಗಳ ಸಂಖ್ಯೆಯನ್ನ ಛೇದ ಸೂಚಿಸುತ್ತದೆ. ಈ ನೆನಪಿಡು, ಒಂದು ಪೂರ್ಣ ವಸ್ತುವಿನ ಸಮಭಾಗವನ್ನ ಭಿನ್ನ ರಾಶಿ ಎಂದು ಕರೆಯುತ್ತೇವೆ. ಹೌದು, ಈಗಾಗಲೇ ಹೇಳೈತಿ ಡೆಫಿನೇಷನ್ 1ನೇ ವಿಡಿಯೋದೊಳಗೆ ಡೆಫಿನೇಷನ್ ಒಳಗೆ ಹೇಳಿನ. ಇದು ಒಂದು ಪೂರ್ಣ 2 ಸಮಭಾಗಗಳಾಗಿ ಮಾಡೈತಿ. ಅದಕ್ಕ ಬಣ್ಣ ಹಚ್ಚಲಾದ ಒಂದು ಸಮಭಾಗ, ಇಲ್ಲಿ ಬಣ್ಣ ಹಚ್ಚೈತಲ್ಲ ಒಂದು ಸಮಭಾಗ. ಭಿನ್ನ ರಾಶಿಗೆ ಫ್ರಾಕ್ಷನ್ ಅಂತ ಕರೀತಾರ. ಅಂಶ ನ್ಯೂಮರೇಟರ್, ಛೇದ ಡಿನಾಮಿನೇಟರ್. ಇಂಗ್ಲಿಷ್ನಾಗಿದ್ದು ನ್ಯೂಮರೇಟರ್, ಡಿನಾಮಿನೇಟರ್. ಛೇದ ಅಂದ್ರ ಒಂದು ಪೂರ್ಣ ವಸ್ತುವನ್ನ ಎಷ್ಟು ಸಮಭಾಗಗಳಾಗಿವೆ ಎಂದು ತಿಳಿಸುತ್ತದೆ. ಅಂಶ ಏನ್ ತಿಳಿಸುತ್ತ ಅಂದ್ರ ಭಿನ್ನ ರಾಶಿಯಲ್ಲಿ ಎಷ್ಟು ಸಮಭಾಗಗಳನ್ನ ಆಯ್ಕೆ ಅಥವಾ ಗಣನೆಗೆ ತೆಗೆದುಕೊಂಡಿದ್ದೇವೆ ಎಂಬುದನ್ನ ತಿಳಿಸುತ್ತದೆ. ಹೌದು, ತುಂಬಾ ಚೆನ್ನಾಗೈತಿ. ಇದನ್ನ ನೆನಪಿಟ್ಕೊಳ್ರಿ, ಮುಂದೆ ಹೈಯರ್ ಕ್ಲಾಸ್ನಾಗ ನಿಮ್ಗೆ ಬೇಕಾಗುತ್ತಿತ್ತು. ಇಲ್ಲಿ ನೋಡ್ರಿ, ಒಂದು ತ್ರಿಭುಜ ಇದೆ. ಅದರಲ್ಲಿ ಒಟ್ಟು 3 ಭಾಗಗಳನ್ನ ಮಾಡ್ಯಾರ. ತ್ರಿಭುಜದೊಳಗೆ 3 ಭಾಗಗಳನ್ನ ಮಾಡ್ಯಾರ ಅಂದ್ರ ಸಮಬಾಹು ತ್ರಿಭುಜ ಇದು. ಬಣ್ಣ ಹಾಕಿರುವ ಭಾಗವು ಸೂಚಿಸುವ ಭಿನ್ನ ರಾಶಿ ಯಾವುದು? ನೋಡ್ರಿ, 2 ಭಾಗಕ್ಕೆ ಬಣ್ಣ ಹಾಕ್ಯಾರ, ಅದು 3ನೇ 2 ಅಂತ ಓದ್ತೀವಿ. ಇಲ್ಲಿ 2 ಮತ್ತು 3 ಏನನ್ನು ಸೂಚಿಸುತ್ತದೆ? 2 ಅಂದ್ರ ಅಂಶ, 3 ಛೇದವನ್ನ ಸೂಚಿಸುತ್ತದೆ. ಇಲ್ಲೇ ನೋಡ್ರಿ, ಒಟ್ಟು ಭಾಗಗಳು ಎಷ್ಟದವು? 1 2 3 4, ಇದು 1 5, ಒಟ್ಟು 5 ಭಾಗಗಳದವು. ಬಣ್ಣ ತುಂಬಿರುವ ಭಾಗವನ್ನ ಭಿನ್ನ ರಾಶಿಯಲ್ಲಿ ಸೂಚಿಸು, ಅದು 5ನೇ 1. ಇಲ್ಲಿ 1 ಮತ್ತು 5 ಏನನ್ನ ಸೂಚಿಸುತ್ತದೆ? 1 ಅಂಶ, 5 ಛೇದ. 5 ಛೇದವನ್ನ ಸೂಚಿಸುತ್ತದೆ.
ನೆಕ್ಸ್ಟ್ ಸಿ ನೋಡ್ರಿ. ಇಲ್ಲಿ ಒಟ್ಟು ಎಷ್ಟು ಭಾಗಗಳದಾವ ಮೊದ್ಲು ನೋಡ್ರಿ, 1 2 3 4 ಭಾಗಗಳದವು. ಒಂದು ಆಯತವನ್ನ 4 ಭಾಗಗಳನ್ನಾಗಿ ಮಾಡ್ಯಾರ. ಅದರಲ್ಲಿ 3ಕ್ಕ ಅಡ್ಡಗೆರೆಯನ್ನಾಗಿ ಎಳೆದಾರ. ಬಣ್ಣ ತುಂಬಿರುವ ಭಾಗವನ್ನ ಭಿನ್ನ ರಾಶಿಯಲ್ಲಿ ಸೂಚಿಸು. ಬಣ್ಣ ತುಂಬಿರುವ ಒಟ್ಟು ಭಾಗಗಳು ಎಷ್ಟದವ ಇಲ್ಲಿ? 4. ಒಟ್ಟು ಭಾಗಗಳು 4. ಅಲ್ಲೇ ಎಷ್ಟಕ್ ಬಣ್ಣ ಹಚ್ಚಾರ? 3ಕ್ ಬಣ್ಣ ಹಚ್ಚಾರ. 4ನೇಯ 3. ಅಂಶ 3. ಅಂಶ 3 ಛೇದ 4. ಇನ್ನ ಇಲ್ಲಿ ನೋಡ್ರಿ, ಬಣ್ಣ ತುಂಬಿರುವ ಒಟ್ಟು ಭಾಗವನ್ನ ಭಿನ್ನ ರಾಶಿಯಲ್ಲಿ ಸೂಚಿಸು ಅಂತ ಹೇಳ್ಯಾರ. ಅಂದ್ರ ಒಂದು ಪೂರ್ಣ ಭಾಗವನ್ನ ಗುರ್ತಿಸ್ಬೇಕಾಗಿತ್ತು. ಇಲ್ಲೇ ನಾವು ಒಂದು ಸ್ಕ್ವೇರ್ ಹಾಕೊಂಡಿವಿ ಅಂತ ಇಟ್ಕೊಂಡ್ರ, ಅಥವಾ ಒಂದು ಆಯತವನ್ನು ಹಾಕೊಂಡಿವಿ ಅಂದ್ರ ಅದ್ರೊಳಗೆ ಇವೆಲ್ಲ ಬರ್ತವು. ಒಟ್ಟು ಭಾಗಗಳು 4 ಅದವು. ಬಣ್ಣ ಹಚ್ಚಿರೋ ಭಾಗ 2. ಅಂಶ 2 ಆಯ್ತು, ಛೇದ 4 ಆಯ್ತು. ಈಗ ನೀರು ತುಂಬಿರುವ ಲೋಟವನ್ನ ಭಿನ್ನ ರಾಶಿಯಲ್ಲಿ ಸೂಚಿಸು. ನೋಡ್ರಿ, ಒಟ್ಟು 3 ಲೋಟ ಅದವು. ಒಂದ್ ಲೋಟದಲ್ಲಿ ನೀರು ತುಂಬೈತಿ ಅಂತಂದ್ರ 1/3 ಅಥವಾ 3ನೇ 1 ಅಂತ ಬರೆದ್ರು ಓಕೆ. ಇನ್ನ ಮುಂದಿನದನ್ನ ಗಮನಿಸಿ ಸೂಕ್ತ ಉತ್ತರದಿಂದ ಭರ್ತಿ ಮಾಡು ಅಂತ ಹೇಳ್ಯಾರ. ಜಾನ್ ನ ಹುಟ್ಟಿದ ಹಬ್ಬಕ್ಕೆ ಅವನ ತಂದೆ ಒಂದು ಚಿಕ್ಕ ಕೇಕ್ ಅನ್ನ ತಂದರು. ಇಲ್ಲೊಂದು ಕೇಕ್ ಇದೆ ನೋಡ್ರಿ, ಇದು ಕೇಕಿನ ಚಿತ್ರ. ಅದನ್ನ 8 ಸಮಭಾಗಗಳಾಗಿ ಕತ್ತರಿಸಿದರು. ನೋಡ್ರಿ, 1 2 3 4 5 6 7 8 ಸಮಭಾಗಗಳದವು. ಅದರಲ್ಲಿ ಒಂದು ಭಾಗವನ್ನ ಜಾನ್ಗೆ ಕೊಟ್ಟರು. 2 ಭಾಗವನ್ನ ರೇವತಿಗೆ ಕೊಟ್ಟರು. 2 ಭಾಗವನ್ನ ರೇವತಿಗೆ ಕೊಟ್ಟರು. 3 ಭಾಗವನ್ನ ರಹೀಂ ತೆಗೆದುಕೊಂಡನು. ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯೋಣ. 1/8, 2/8, 3/8 ಬರೆಯೋದು. ನೋಡ್ರಿ, ಮೊದಲು ಜಾನ್ನ ತಂದೆ ಕೇಕನ್ನ ಡ್ಯಾಶ್ ಸಮಭಾಗಗಳಾಗಿ ಮಾಡಿದರು. 8 ಸಮಭಾಗಗಳಾಗಿ ಮಾಡಿದರು. ಜಾನ್ ಪಡೆದ ಭಾಗ 1ನೇ 8. ರೇವತಿ ಪಡೆದ ಭಾಗ 2 ಭಾಗ ತಗೊಂಡಾಳವಳು, 8ನೇ 2. ರಹೀಂ ಪಡೆದ ಭಾಗ 3ನೇ 8. ಇಲ್ಲಿ 1 2 3 ಏನನ್ನ ಸೂಚಿಸುತ್ತದೆ? ಅಂಶವನ್ನ ಸೂಚಿಸುತ್ತದೆ. ಅಂಶ. 8 ಏನನ್ನ ಸೂಚಿಸುತ್ತದೆ? ಇಲ್ಲೇ 8 ಎಂಬುದು ಛೇದವನ್ನ ಸೂಚಿಸುತ್ತದೆ. ಪ್ರತಿಯೊಬ್ಬರು ತೆಗೆದುಕೊಂಡ ಭಾಗವನ್ನ ಚಿತ್ರದ ಮೂಲಕ ತೋರಿಸು. ಈಗ ಚಿತ್ರದ ಮೂಲಕ ತೋರಿಸೈತಿ. ಮುಂದಿನ ಚಿತ್ರಗಳನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆದು ಛೇದ ಮತ್ತು ಅಂಶವನ್ನ ಗುರುತಿಸು ಅಂತ ಹೇಳ್ಯಾರ. ಒಟ್ಟು ಭಾಗಗಳು 1 2 3 4. 4 ಭಾಗಗಳದವು. 4 ಭಾಗವನ್ನ ಛೇದದೊಳಗೆ ಬರ್ತೀವಿ. ಎಷ್ಟು ಭಾಗ ಬಣ್ಣ ಹಚ್ಚೈತಿ ಅಂದ್ರೆ ಎಷ್ಟು ಭಾಗ ಅಡ್ಡಗೆರೆ ಎಳೆದೈತಿ? 2 ಭಾಗಕ್ಕ. 2 ಅನ್ನೋದು ಅಂಶ, 4 ಛೇದ ಆಗತ್ತ. ಸುಲಭ ಇದೆ. ಇಲ್ಲಿ ನೋಡ್ರಿ, ಒಂದು ವೃತ್ತ ಇದೆ, ಅದರಲ್ಲಿ 4 ಭಾಗ ಮಾಡ್ಯಾರ. 4 ಒಟ್ಟು ಭಾಗಗಳನ್ನ ಛೇದದೊಳಗೆ ಹಾಕ್ತಿವಿ. ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಾರ ಅಂದ್ರೆ ಎಷ್ಟು ಭಾಗಕ್ಕ ಗೆರೆ ಎಳೆದಾರ ಅಂದ್ರ 3 ಭಾಗಕ್ಕ. 3 ಅನ್ನೋದು ಅಂಶ, 4 ಅನ್ನೋದು ಇಲ್ಲಿ ಛೇದ ಆಗತ್ತ. ನೆಕ್ಸ್ಟ್ ಇದನ್ನ ನೋಡಿ, 1 2 3 4 5 ಭಾಗಗಳದವು. ಒಟ್ಟು ಭಾಗಗಳು 5. ಎಷ್ಟು ಭಾಗಕ್ಕ ಗೆರೆ ಎಳೆದೈತಿ? 3 ಭಾಗಕ್ಕ. ಅಂಶ ಏನಾಗುತ್ತ? 3 ಆಗುತ್ತ. ಒಟ್ಟು ಭಾಗಗಳು 5 ಏನಾಗುತ್ತ? ಛೇದ ಆಗುತ್ತ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 1 2 3 4 ಕೆಳಗನ್ನ 4 ಅದವು. ಬಣ್ಣ ಹಚ್ಚಿರೋ ಭಾಗ ನೋಡ್ರಿ, ಇದು 5 6 7 8. ಒಟ್ಟು 8 ಭಾಗಗಳದವು. 8 ಭಾಗಗಳನ್ನ ಛೇದದೊಳಗೆ ಬರಿತೀವಿ.
1 2 3 4 5 ಭಾಗಗಳಿಗೆ ಬಣ್ಣ ಹಾಕಿರಿ ಅಂದ್ರೆ ಬಣ್ಣ ಹಾಕಲಾಗಿದೆ. ಗೆರೆ ಎಳೆದೈತಿ. ಅಂಶ ಏನಾಯ್ತು 5 ಛೇದ 8 ಛೇದ. ಚಟುವಟಿಕೆ ನೋಡ್ರಿ ಇಲ್ಲೊಂದು. ಶಿಲ್ಪಾ, ಹುಸೇನ್, ನವೀನ್ ಎಲ್ಲರಿಗೂ ದಿಲ್ ಪಸಂದ್ ತಿನ್ನುವ ಬಯಕೆ ಆಯಿತು. ಬೇಕರಿಗೆ ಹೋಗುತ್ತಾರೆ. ಶಿಲ್ಪಾ, ಒಂದು ಪೂರ್ಣ ದಿಲ್ ಪಸಂದ್ ಅನ್ನ ತೆಗೆದುಕೊಳ್ಳೋಣ. ಹುಸೇನ್, ಒಬ್ಬೊಬ್ಬರಿಗೆ ಒಂದು. ನವೀನ್, ನನಗೆ ಒಂದು. ಶಿಲ್ಪಾ, ಹುಸೇನ್, ನವೀನ್ ಅವರು ಬೇಕರಿ ಬಂದು ಒಂದೊಂದು ಕೇಕ್ ತೊಗೊಳಕ್ ಕುಂತಾರೆ. ಈಗ ಅದನ್ನ ನೋಡೋಣ. ಇವರೆಲ್ಲರೂ ತಿಂದ ಪ್ರಮಾಣವನ್ನ ಈ ರೀತಿ ಪಟ್ಟಿ ಮಾಡಲಾಗಿದೆ, ಗಮನಿಸು. ಹೆಸರು ಶಿಲ್ಪಾ, ಹುಸೇನ್ ಮತ್ತು ನವೀನ್. ದಿಲ್ ಪಸಂದ್ ಪೂರ್ಣ ಭಾಗ, ಇದು ಪೂರ್ಣ ಭಾಗ, ಇದು ಪೂರ್ಣ ಭಾಗ. ಎಷ್ಟು ಭಾಗಗಳಾಗಿ ಮಾಡಲಾಯಿತು? ಇಲ್ಲಿ 2 ಭಾಗ ಮಾಡ್ಯಾರ. ಅದರಲ್ಲಿ ಎಷ್ಟು ಭಾಗಗಳನ್ನ ತಿನ್ನುತ್ತಾರೆ? 2 ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ 1 ಭಾಗ ತಿನ್ನುತ್ತಾಳೆ. ಈ ಭಾಗ ತಿಂದಳು ಯಾರು? ಶಿಲ್ಪಾ ಅವರು. ಅಂದರೆ 2ನೇ 1 ಭಾಗವನ್ನ ತಿನ್ನುತ್ತಾಳೆ. ಸರಿ. ಈಗ ಹುಸೇನ್ ಅವರು ಅದನ್ನ ಒಂದು ಪೂರ್ಣ ಭಾಗವನ್ನ 4 ಭಾಗ ಮಾಡಿದ್ರು. 4 ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ 2 ಭಾಗವನ್ನ ತಿನ್ನುತ್ತಾರೆ. ಅಂದ್ರೆ ಈ ಭಾಗ ತಿಂದ್ರು. ಅದನ್ನ ಹೆಂಗ್ ಬರಿತೀವಿ? 4ನೇ 2 ಭಿನ್ನ ರಾಶಿಯಲ್ಲಿ 4ನೇ 2 ಅಂತ ಬರಿತೀವಿ. ಇಲ್ಲ, ನವೀನ್ ಅವರು ಕೇಕ್ ಅನ್ನ 8 ಭಾಗ ಮಾಡ್ಯಾರ. 8 ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ 4 ಭಾಗಗಳನ್ನ ತಿಂದ್ರು. 1 2 3 4 ಭಾಗಗಳನ್ನ ತಿಂದ್ರು. ಅಂದ್ರ 8ನೇ 4. ಮೂವರಲ್ಲಿ ಪ್ರತಿಯೊಬ್ಬರು ಪಡೆದ ಭಾಗವನ್ನ ಭಿನ್ನ ರಾಶಿಯಲ್ಲಿ ಬರೆ. ನೋಡ್ರಿ, ಒಂದನೇದವರು 2ನೇ 1 ಭಾಗ ತಿಂದ್ರು. 2ನೇದವರು 4 ಭಾಗ ಮಾಡಿ 2 ಭಾಗ ತಿಂದ್ರು. 3ನೇದವರು 8 ಭಾಗ ಮಾಡಿ 4 ಭಾಗ ತಿಂದಾರ. ಅಂದ್ರೆ ಇವ್ರು ಶಿಲ್ಪಾ, ಹುಸೇನ್, ನವೀನ್ ಅವರು ತಿಂದಿದ್ದ ಕ್ರಮವಾಗಿ ಈ ರೀತಿ. ನೋಡ್ರಿ, ಶಿಲ್ಪಾ ಅವ್ರದ್ದು 2ನೇ 1 ಹೇಳಿದ. ಹುಸೇನ್ ಅವರು 4ನೇ 2, ನವೀನ್ ಅವರು 8ನೇ 4 ಭಾಗವನ್ನ ತೆಗೆದುಕೊಂಡರು. ನವೀನ್ ತೆಗೆದುಕೊಂಡ 7 ಬುಕ್ ನೊಳಗೆ ಈ ತರ ಕೊಟ್ಟರ. ತೆಗೆದುಕೊಂಡ ಶಿಲ್ಪಾ ಹುಡುಗಿ ಳು. ಇವರು ಪಡೆದ ಭಾಗವನ್ನ ಚಿತ್ರದಲ್ಲಿ ಗಮನಿಸು. ನೋಡ್ರಿ, ಶಿಲ್ಪಾ 1/2, 2/4, ಹುಸೇನ್ ಅವರು, ನವೀನ್ ಅವರು 4ನೇ 8. ಎಲ್ಲವೂ ಸೇಮ್ ಸಮ ಪ್ರಮಾಣದೊಳಗೆ ಐತಿ. ಬರೆಯೋ ವಿಧಾನ ಬೇರೆ ಆಗೈತಿ ಅಷ್ಟ. 2ನೇ 1, 4ನೇ 2, 8ನೇ 4 ಅಂತ ಬರ್ದೈತಿ ಅಷ್ಟ. ಪ್ರಮಾಣ ಅಷ್ಟ ಐತಿ ಇಲ್ಲಿ. ಇನ್ನ ಈ ರೀತಿ ಭಿನ್ನ ರಾಶಿಗಳನ್ನ ಏನಂತ ಕರೀತಾರ ನೋಡೋಣ. ಈಗ 1/2, 2/4, 4/8 ಈ ಭಿನ್ನ ರಾಶಿಗಳ ಒಂದು ಪೂರ್ಣ ದಿಲ್ ಪಸಂದ್ನ ಎಷ್ಟು ಭಾಗವನ್ನು ಸೂಚಿಸುತ್ತವೆ? ಯೋಚಿಸು. ಇದು ಪ್ರತಿಯೊಂದು ಅರ್ಧ ಭಾಗವನ್ನ ಹೇಳ್ತಾವು. ಈ ಭಿನ್ನ ರಾಶಿಗಳನ್ನ ಏನಂತ ಕರೀತಾರ ಅಂದ್ರ ಸಮಾನ ಭಿನ್ನ ರಾಶಿಗಳು. ಸಮಾನ ಭಿನ್ನ ರಾಶಿಗಳು. ನೋಡ್ರಿ, ಸಮಾನ ಭಿನ್ನ ರಾಶಿಗಳು. ಸಮ ಭಿನ್ನ ರಾಶಿ ಅಂದ್ರೆ ಮತ್ ಬೇರೆ ಬರುತ್ತ. ಇದು ಸಮಾನ ಭಿನ್ನ ರಾಶಿಗಳು ಅಂತ ಕರೀತಾರೆ ಇವನ್ನ. ಅಂದ್ರ ಒಂದೇ ಪ್ರಮಾಣವನ್ನು ಸೂಚಿಸುವ ಭಿನ್ನ ರಾಶಿಗಳನ್ನ ನಾವು ಸಮಾನ ಭಿನ್ನ ರಾಶಿಗಳು ಎಂದು ಕರೆಯುತ್ತೇವೆ. ಒಂದೇ ಪ್ರಮಾಣವನ್ನು ಸೂಚಿಸುವ ಭಿನ್ನ ರಾಶಿಗಳನ್ನ ನಾವು ಸಮಾನ ಭಿನ್ನ ರಾಶಿಗಳು ಎಂದು ಕರೆಯುತ್ತೇವೆ. ಆಯ್ತು. ಇನ್ನು ಇಲ್ಲಿ ಒಂದು ಚಟುವಟಿಕೆ ಕೊಟ್ಟರು ನೋಡ್ರಿ. ಒಂದೇ ಅಳತೆಯ 3 ಹಾಳೆಗಳನ್ನ ತೆಗೆದುಕೊಂಡು ಅದರಲ್ಲಿ ಒಂದನ್ನ 3 ಸಮಭಾಗಗಳಾಗಿ ಮಡಚು. ಇಲ್ಲಿ ಮಡಚೈತಿ. ಒಂದು ಭಾಗಕ್ಕೆ ಕೆಂಪು ಬಣ್ಣ ಹಚ್ಚು. ಇಲ್ಲಿ ಹಚ್ಚೈತಿ ನೋಡ್ರಿ. ಈ ಭಾಗಕ್ಕೆ ಕೆಂಪು ಬಣ್ಣ ಹಚ್ಚು. ಅದು ಸೂಚಿಸುವ ಭಿನ್ನ ರಾಶಿಯನ್ನ ಬರೆ. ಒಟ್ಟು ಭಾಗಗಳು ಎಷ್ಟು? 3 / 1 ಅಂದ್ರ 3ನೇ 1 ಭಾಗಕ್ಕೆ ಬಣ್ಣ ಹಚ್ಚೈತಿ. ಈಗ ಇದ ಹಾಳೆಯನ್ನ ನಡುಕೊಂದ್ ಗೆರೆ ಎಳೆದ್ರ, ಇಲ್ಲೊಂದು ಆಯತವನ್ನ ನಡುಕೊಂದ್ ಗೆರೆ ಎಳೆದೈತಿ. ಒಟ್ಟು ಭಾಗಗಳು 3 ಇದ್ವು, ಇಲ್ಲೊಂದಾದ್ರ 6 ಆಯ್ತು. ಈಗ ಇಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚೈತಿ? 2 ಭಾಗ ಆಯ್ತು. ಖಾಲಿ ಉಳಿದಿರೋದು 4 ಭಾಗ. ಒಟ್ಟು ಭಾಗಗಳು
6, ಬಣ್ಣ ಹಚ್ಚಿರೋ ಭಾಗ 2. ಇದನ್ನ 6ನೇ 2 ಅಂತ ಓದ್ತೀವಿ. ಇದೇ ರೀತಿ ಈಗ ಗೆರೆಗಳ ಸಂಖ್ಯೆ ಜಾಸ್ತಿ. 1, 2, ಈ ಕಡೆ ನೋಡ್ರಿ 1, 2, ಒಟ್ಟು 9 ಆದ್ವು. 9 ಒಂದು ಆಯತದೊಳಿ 9 ಆಯತ ಮಾಡ್ಯಾರ. ಅದ್ರೊಳಗೆ 3ಕ್ಕೆ ಬಣ್ಣ ಹಚ್ಚೈತಿ. ಅಂದ್ರ ಒಟ್ಟು ಎಷ್ಟು ಭಾಗಗಳು ಅದನ್ನು ಸೂಚಿಸುವ ಭಿನ್ನರಾಶಿ? ಒಟ್ಟು 9 ಭಾಗಗಳು 3ಕ್ಕೆ ಬಣ್ಣ ಹಚ್ಚೈತಿ. ಈ 3 ಭಿನ್ನರಾಶಿಗಳು ಒಂದೇ ಭಾಗ ಅಂದ್ರ 3ನೇ ಒಂದನ್ನ ಸೂಚಿಸುತ್ತವೆ ಅಲ್ಲವೇ? ಇವು ಎಂತಹ ಭಿನ್ನರಾಶಿಗಳು? ಎಂತಹ ಭಿನ್ನರಾಶಿ ಅಂತಂದ್ರ ಸಮಾನ ಭಿನ್ನರಾಶಿ. ಸಮಾನ ಭಿನ್ನರಾಶಿ. ಇವು ಸಮಾನ ಭಿನ್ನರಾಶಿಗಳು. ಈಗ ಒಂದು ದಟ್ಟ ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಯನ್ನ ಕಂಡುಹಿಡಿಯುವುದು ಯಾವ ತರ ಅಂತ ನೋಡ್ರಿ. ಇಲ್ಲೇ 3ನೇ 2 ಈ ಭಿನ್ನರಾಶಿ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಿಸೋಣ. ಇಲ್ಲೇ ನೋಡ್ರಿ 1, 2, 3 ಚಿತ್ರ ಐತಿ. 2ಕ್ಕೆ ಬಣ್ಣ ಹಚ್ಚೈತಿ, ಹೌದಾ? ಈಗ ಅದಕ್ಕ 3ನೇ 2ಕ್ಕ 2ರಿಂದ ಗುಣಾಕಾರ ಮಾಡೈತಿ. ಅಂಶದೊಳಗ ಮತ್ತು ಛೇದದೊಳಗ 2ರಿಂದ ಗುಣಾಕಾರ ಮಾಡಲಾಗೈತಿ. 2 ಎಳ್ಳೆ 4, 3 ಎಳ್ಳೆ 6, 2ರಿಂದ ಗುಣಿಸೈತಿ. ಇಲ್ಲಿ ನೋಡ್ರಿ ಒಟ್ಟು ಸಂಖ್ಯೆ ಎಷ್ಟಾಯ್ತು? 2 ಎಳ್ಳೆ 4, 4 ಭಾಗಕ್ಕೆ ಬಣ್ಣ ಹಚ್ಚೈತಿ. ಒಟ್ಟು ಭಾಗಗಳು ಎಷ್ಟು ಅದಾವು? 6. ಈ ರೀತಿ ಅಂದ್ರೆ ಏನು? ಒಂದು ಭಿನ್ನ ರಾಶಿಗೆ ಅಂಶ ಮತ್ತು ಛೇದಕ್ಕ ಗುಣಾಕಾರ ಮಾಡೈತಿ ಇಲ್ಲಿ. ಅದೇ ರೀತಿ ಭಿನ್ನ ರಾಶಿಯನ್ನ 3 ಮತ್ತು 4ರಿಂದ ಗುಣಿಸು. ಇಲ್ಲೇ 3ರಿಂದ ಗುಣಾಕಾರ ಮಾಡೈತಿ ನೋಡ್ರಿ. 3ನೇ 2 ಹಂಗೈತಿ. 3ರಿಂದ ಅಂಶದಕ್ಕ ಮತ್ತು ಛೇದಕ್ಕೆ ಗುಣಾಕಾರ ಮಾಡೈತಿ. 3 2 3 6, 3 3 9. ನೋಡ್ರಿ ಒಟ್ಟು ಭಾಗಗಳು 9 ಅದಾವು. 6 ಭಾಗಕ್ಕೆ ಬಣ್ಣ ಹಚ್ಚೈತಿ ಇಲ್ಲೇ. ನೆಕ್ಸ್ಟ್ 4ರಿಂದ ಗುಣಾಕಾರ ಮಾಡಿದಾಗ ಅಂಶಕ್ಕ ಮತ್ತು ಛೇದಕ್ಕೆ 4ರಿಂದ ಗುಣಾಕಾರ ಮಾಡಿದಾಗ 4 2 4 8, 3 4 12. ಒಟ್ಟು ಭಾಗಗಳು 12 ಆದವು. ಇಲ್ಲಿ 8 ಭಾಗಕ್ಕೆ ಬಣ್ಣ ಹಚ್ಚೈತಿ. ಇಲ್ಲಿ 6ನೇ 4, 9ನೇ 6, 12ನೇ 8 ಇವುಗಳು ಒಂದೇ ಭಿನ್ನ ರಾಶಿ. ಅಂದ್ರ 3ನೇ 2ರಿಂದ ಪಡೆದಿದ್ದೇವೆ. ಆದ್ದರಿಂದ ಇವು ಎಂತವು? ಸಮಾನ ಭಿನ್ನ ರಾಶಿಗಳು ಅಂತ ಕರಿತೀವಿ. ಸಮಾನ ಭಿನ್ನ ರಾಶಿಗಳನ್ನ ಪಡೆಯಲು ಭಿನ್ನ ರಾಶಿಗಳ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಅನ್ನೋದು ಗೊತ್ತಾಯ್ತು. ಉದಾಹರಣೆಗೆ 5ನೇ 4 ಈ ಭಿನ್ನ ರಾಶಿಗೆ 3 ಸಮಾನ ಭಿನ್ನ ರಾಶಿಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಈಗ 2ರಿಂದ ಗುಣಾಕಾರ ಮಾಡಿದಾಗ 8/10 ಬರುತ್ತಾ. 3ರಿಂದ ಗುಣಾಕಾರ ಮಾಡಿದಾಗ 4 3 12, 5 3 15, 5 3 15 ಅಂದ್ರೆ 12/15 ಆಯ್ತು. ನೆಕ್ಸ್ಟ್ 4 4 16, 4 5 20. ಈ ರೀತಿ 5ನೇ 4 ಅದಕ್ಕೆ ಸಮಾನ ಭಿನ್ನ ರಾಶಿ. 10ನೇ 8, 15ನೇ 12, 20ನೇ 16 ಇವು ಏನಾಗ್ತವು? ಸಮಾನ ಭಿನ್ನ ರಾಶಿಗಳು ಆಗ್ತವು. ಅಭ್ಯಾಸವನ್ನ ನೋಡ್ರಿ. ಬಿಟ್ಟ ಜಾಗವನ್ನ ಸರಿ ಉತ್ತರದಿಂದ ತುಂಬು. ಅಭ್ಯಾಸ 9.2. 8ನೇ 3 ಕೊಟ್ರ. ಇಲ್ಲಿ ನೋಡ್ರಿ 16ನೇ 2 ಕೊಟ್ರ. 16ನೇ 6 ಕೊಟ್ರ. ಇಲ್ಲಿ ಏನಾಗೈತಿ ಅಂದ್ರ 2ರಿಂದ ಗುಣಾಕಾರ ಮಾಡ್ರ. ಈಗ ನಾವು ಇದಕ್ಕ ಮತ್ತೆ 2ರಿಂದ ಗುಣಾಕಾರ ಮಾಡಿದ್ರು ಅಥವಾ 3ರಿಂದ ಗುಣಾಕಾರ ಮಾಡಿದ್ರೆ ಒಂದ್ ಸಮಾನ ಭಿನ್ನ ರಾಶಿ ಬರುತ್ತ. ಇಲ್ಲಿ ನಾನು 3ರಿಂದ ಗುಣಾಕಾರ ಮಾಡ್ತೀನಿ. ಈಗ 3/8 ಇಂಟು ಅಂಶಕ್ಕ 3ರಿಂದ ಛೇದಕ್ಕ 3ರಿಂದ 3 3 9, 3 3 9 ಡಿವೈಡ್ ಬೈ 8 3 24. ಇದು ಒಂದು ಭಿನ್ನ ರಾಶಿ. ಇಲ್ಲಿ ನೋಡ್ರಿ 1/5 ಐತಿ. ಇಲ್ಲಿ ಏನ್ ಬರ್ಬೇಕು? 2/10. ನೆಕ್ಸ್ಟ್ ಇದಕ್ 3ರಿಂದ ಗುಣಾಕಾರ ಮಾಡಿರೋರು 3 1 3 3, 5 3 15. ಈ ರೀತಿ
2/3 ಭಿನ್ನರಾಶಿ. ಅದಕ್ಕೆ 2ರಿಂದ ಗುಣಾಕಾರ ಮಾಡಿದ್ರ ಅಂಶಕ ಮತ್ತು ಛೇದಕ 6ನೇ 4 ಆಯ್ತು. 3ರಿಂದ ಗುಣಾಕಾರ ಮಾಡಿದ್ರ ಹಂಗ ನಿಮ್ಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ಅಂಶಕ ಮತ್ತು ಛೇದಕ 3ರಿಂದ ಗುಣಾಕಾರ ಮಾಡ್ಬಿಟ್ರ 2 3 6, 3 3 9, 9ನೇ 6 ಆಗತ್ತ. ನೆಕ್ಸ್ಟ್ ಇಲ್ಲಿ ಏನಾಗತ್ತ 2/3 ಇಲ್ಲೇನು 2ರಿಂದ ಗುಣಾಕಾರ ಮಾಡ್ರೆ ಇಲ್ಲಿ 3ರಿಂದ ಗುಣಾಕಾರ ಮಾಡ್ರೆ. ಇನ್ನು ಮುಂದೆ ಕೊಟ್ಟಿರುವ ಭಿನ್ನರಾಶಿಗೆ 2 ಸಮಾನ ಭಿನ್ನರಾಶಿಗಳನ್ನ ಬರೆ ಅಂತ ಹೇಳ್ಯಾರ. ಸಮಾನ ಭಿನ್ನರಾಶಿ ಬರೆಯನೀಗ. ಇಲ್ಲಿ ನೋಡ್ರಿ 1ನೇ 4 ಕೊಟ್ರ ಎಷ್ಟು ಸಮಾನ ಭಿನ್ನರಾಶಿ ಬರೀಬೇಕು? 2. 4ನೇ 1, 4ನೇ 1. ಇದಕ್ಕೇನ್ ಮಾಡ್ತೀನಿ? 2ರಿಂದ ಗುಣಾಕಾರ ಮಾಡ್ತೀನಿ. ಅಂಶಕ ಮತ್ತು ಛೇದಕ ಇದೆ ಅಷ್ಟಾಯ್ತು. 2/2 1 2, 4 7 8. ಇದು ಒಂದು ಭಿನ್ನರಾಶಿ. ನೆಕ್ಸ್ಟ್ 1/4 ಇದಕ್ಕೆ 3ರಿಂದ ಗುಣಾಕಾರ ಮಾಡ್ತೀನಿ. ಅಂಶಕ ಮತ್ತು ಛೇದಕ 1 3 3, 4 3 12 ಸಮಾನ ಭಿನ್ನರಾಶಿ. 2/8 3/12 ಸಮಾನ ಭಿನ್ನರಾಶಿ ಅವು. ನೆಕ್ಸ್ಟ್ 16/1/16 16ನೇ 1ಕ್ಕ 2ರಿಂದ ಗುಣಾಕಾರ ಮಾಡ್ತೀನಿ. 1 7 2, 16 32. ಇದು ಒಂದು ಸಮಾನ ಭಿನ್ನರಾಶಿ. ನೆಕ್ಸ್ಟ್ 1/16ಕ್ಕ 3ರಿಂದ ಗುಣಾಕಾರ ಮಾಡ್ತೀನಿ. 3ರಿಂದಾನ ಗುಣಾಕಾರ ಮಾಡಬೇಕು. 3ರಿಂದ ಗುಣಾಕಾರ ಅಂಶಕ ಮತ್ತು ಛೇದಕ 1 3 3, 16 3 48. ಇದು ಒಂದು ಭಿನ್ನರಾಶಿ, ಸಮಾನ ಭಿನ್ನರಾಶಿ. ಇನ್ನು 3ನೇ 1ಕ್ಕ ಅಂಶಕ ಮತ್ತು ಛೇದಕ 2ರಿಂದ ಗುಣಾಕಾರ ಮಾಡ್ತೀನಿ. 1 7 2, 3 7 6. ನೆಕ್ಸ್ಟ್ 1/3ಕ್ಕ 3ರಿಂದ ಗುಣಾಕಾರ ಮಾಡ್ತೀನಿ. ಅಂಶ ಮತ್ತು ಛೇದಕ 1 3 3, 3 3 9. ನೆಕ್ಸ್ಟ್ 3ನೇ 2 ಇದಕ್ಕ ಅಂಶಕ ಮತ್ತು ಛೇದಕ 2ರಿಂದ ಗುಣಾಕಾರ ಮಾಡ್ತೀನಿ. 2 7 4, 3 7 6. ನೆಕ್ಸ್ಟ್ 2/3 ಅಂಶಕ ಮತ್ತು ಛೇದಕ 3ರಿಂದ ಗುಣಾಕಾರ ಮಾಡ್ತೀನಿ. 2 3 6, 3 3 9. ಇನ್ನು 5ನೇ 2 ಐತಿ. 5ನೇ 2 ಏನಾಗುತ್ತೆ? 2ರಿಂದ ಗುಣಾಕಾರ ಮಾಡಿದಾಗ ಸಮಾನ ಭಿನ್ನರಾಶಿ ಏನಾಗುತ್ತ? 4/10 1. ಇನ್ನ 3ರಿಂದ ಗುಣಾಕಾರ ಮಾಡಿದಾಗ 6/15 6/15. ಇದು ಒಂದು ಸಮಾನ ಭಿನ್ನರಾಶಿ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ದಶಮಾಂಶಗಳ ಬಗ್ಗೆ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಒತ್ತಿ. ಧನ್ಯವಾದಗಳು.